IVF ಇಂಜೆಕ್ಷನ್ಗಳು ನೋವು ಜಾಸ್ತಿ ಇರ್ತದ. ಬಹಳ ಜನರಿಗೆ ಈ IVF ಮಾಡಿಸ್ಕೊಡ್ರಿ ಅಂತ ಹೇಳಿದಾಗ ಡಾಕ್ಟ್ರೇ ಬಹಳ ಇಂಜೆಕ್ಷನ್ಗಳಿರ್ತದೆ, ನೋವು ಬಹಳ ಆಗ್ತದೆ ಅಂತ ಒಂದು ಕಲ್ಪನೆ ಇದೆ. ಮೊದಲ ದಿನಗಳಲ್ಲಿ IVF ಇಂಜೆಕ್ಷನ್ಗಳು ಆಯಿಲ್ ಬೇಸ್ಡ್ ಇರ್ತಾ ಇತ್ತು. ಈಗಿನ IVF ಇಂಜೆಕ್ಷನ್ಗಳಿದೆಯಲ್ಲ, ಇದೆಲ್ಲ ವಾಟರ್ ಬೇಸ್ಡ್ ಅಂಡ್ ಲಯೋಫಿಲೈಸ್ಡ್ ಇಂಜೆಕ್ಷನ್ಸ್ ಅಂತ ಹೇಳ್ತೀವಿ. ಮತ್ತೆ ಕ್ವಾಂಟಿಟಿ ಕೂಡ ಸಣ್ಣದಿರ್ತದೆ. ಅಂಡ್ ಈಗ ಕೆಲವು ಇಂಜೆಕ್ಷನ್ಗಳು ನಾವು ಪೆನ್ಗಳೇ ಕೊಟ್ಬಿಡ್ತೀವಿ. ಸೊ ಹಾಗಾಗಿ ಈ ಇಂಜೆಕ್ಷನ್ಗಳು ತೀರಾ ಕಡಿಮೆ ಪೇನ್ಗಳಿರ್ತದೆ. ಆನಂತರ ಕೆಲವು ಸಂದರ್ಭಗಳಲ್ಲಿ ಕೆಲವರಿಗೆ ಮಾತ್ರ ಈ ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ಗಳು ಕೊಡ್ತೀವಿ. ಅದು ಕೂಡ ನೀವು ಆಯಿಲ್ ಬೇಸ್ಡ್ ಇಂಜೆಕ್ಷನ್ ಈಗಿಲ್ಲ, ಅವೆಲ್ಲ ಅಕ್ವೇಸ್ ಇಂಜೆಕ್ಷನ್ ಅಂದ್ರೆ ವಾಟರ್ ಬೇಸ್ಡ್ ಇಂಜೆಕ್ಷನ್ ಇರೋದ್ರಿಂದ ಈ ನೋವು ಬಹಳ ಕಡಿಮೆ ಇರ್ತದೆ. ಆ ನಂತರ ಮಾಡಿಸ್ಕೋಬೇಕಾದ್ರೆ ಇರ್ತಕ್ಕಂಥ ನೋವು ಮಾತ್ರ ಅಲ್ಲ, ಆ ನಂತರ ಇರೋ ನೋವು ಕೂಡ ಈಗಿನ ಇಂಜೆಕ್ಷನ್ಗಳಲ್ಲಿ ಬಹಳ ಕಡಿಮೆ. ಹಾಗಾಗಿ ನೋವಿಗಾಗಿ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ನೀವು IVF ಇಂಜೆಕ್ಷನ್ಗಳನ್ನ ನೀವು ವೆಲ್ ಟ್ರೈನ್ಡ್ ಇದ್ರೆ ನೀವು ಪೆನ್ಗಳಿರ್ತದೆ, ನೀವೇ ಮನೇಲೇ ತಗೋಬಹುದು ಸರಿಯಾದ ಸಮಯಕ್ಕೆ. ಅಥವಾ ನೀವು ಟ್ರೈನ್ಡ್ ಡಾಕ್ಟರ್ಸ್ ಯಾರಾದ್ರೂ ಇದ್ರೆ, ನರ್ಸ್ಗಳಿದ್ರೆ ನೀವು ಅವ್ರ ಹತ್ರ ಕೂಡ ಇಂಜೆಕ್ಷನ್ಗಳನ್ನ ತಗೋಬಹುದು. ಸೊ ಹಾಗಾಗಿ ಈಗ IVF ಇಂಜೆಕ್ಷನ್ಗಳು ತೀರಾ ನೋವಿರ್ತದೆ, ನಾನು IVF ಬೇಡ ಅಂತಕ್ಕಂಥ ಹಿಂಜರಿಬೇಡಿ. ನೀವು ನಿರ್ಭಯವಾಗಿ, ಇದು ಜಾಸ್ತಿ ನೋವಿನ ಇಂಜೆಕ್ಷನ್ಗಳೇನಲ್ಲ. ವಿಶ್ ಯು ವೆರಿ ಹ್ಯಾಪಿ ಪ್ರೆಗ್ನೆನ್ಸಿ.